ಹೆಲೋ ಗಾಯ್ಸ್, ವೆಲ್ಕಮ್ ಟು ಸೈಬರ್ ಡ್ರಾವಿಡ. ಇವತ್ತಿನ ಕ್ಲಾಸಲ್ಲಿ ನಾವು ನೋಡಬೇಕಾಗಿದ್ದು ಮೆಟಾಸ್ಪ್ಲಾಯ್ಟೇಬಲ್ ಓ ಎಸ್ ಅಂದರೆ ಆಪ್ರೇಟಿಂಗ್ ಸಿಸ್ಟಮ್ ವಿಂಡೋಸ್ ಒಳಗೆ ವರ್ಚುವಲ್ ಮಷಿನ್ ಒಳಗಡೆ ಹೆಂಗೆ ಇನ್ಸ್ಟಾಲ್ ಮಾಡ್ತೀವಿ ಅಂತ ನೋಡ್ತೀವಿ ಇವತ್ತಿನ ಕ್ಲಾಸ್ ಒಳಗೆ. ನಾವು ಬಂದ್ಬಿಟ್ಟು VMware ಅಂತ ಇದು ಸಾಫ್ಟ್ವೇರ್ ಬರುತ್ತೆ, ವರ್ಕ್ ಸ್ಟೇಷನ್ ಪ್ರೋ ಅಂತ. ಇದನ್ನು ಓಪನ್ ಮಾಡುವ. ಇದನ್ನು ನೀವು ಗೂಗಲ್ ಒಳಗಡೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೋಬೋದು, ಲಿಂಕ್ ಕೊಡ್ತೀನಿ. ಆಮೇಲೆ ನಮಗೆ ಬೇಕಾಗಿದ್ದು ಇದು ಮೆಟಾಸ್ಪ್ಲಾಯ್ಟೇಬಲ್ ಅನ್ನೋದು ಒಂದು ಟೂಲ್. ಖಾಲಿ ಲಿನಕ್ಸ್ ಆಪ್ರೇಟಿಂಗ್ ಸಿಸ್ಟಮ್ ಹೆಂಗೆ ಬರುತ್ತಲ್ಲ ಅದೇ ಥರ ಇದನ್ನು ಒಂದು ಆಪ್ರೇಟಿಂಗ್ ಸಿಸ್ಟಮ್. ಈಗ ಇದರ ಲಿಂಕ್ನ ನಾನು ವಿಡಿಯೋ ಒಳಗಡೆ ಕೊಟ್ಟಿರ್ತೀನಿ, ಅಥವಾ ಇಲ್ಲಿದೆ ನೋಡಿ. ಇದನ್ನು ನೀವು ಟೈಪ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆಗಿದ್ಮೇಲೆ ನಿಮಗೆ ಈಗ ಹೆಂಗೆ ಅಂದರೆ, ಈಗ ಜಸ್ಟ್ ನೀವು ಡೌನ್ಲೋಡ್ ಆಗಿರೋ ಫೋಲ್ಡರ್ನಾಗ ಹೋಗಿ ಈ ಥರ ಜಿಪ್ ಫೈಲ್ ಇರುತ್ತೆ. ಈ ಜಿಪ್ ಫೈಲ್ನ ನೀವು ರೈಟ್ ಕ್ಲಿಕ್ ಮಾಡಿ ವಿನ್ರರ್ ಅಂತ ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು, ವಿನ್ರರ್ ನಿಮಗೆ ಇದ್ದರೆ ಚೆನ್ನಾಗಿ, ಇಲ್ಲಾಂದರೆ ನಿಮಗೆ ನಾರ್ಮಲ್ ಬೇರೆ ಥರ ಇದ್ರೂ ನಡೆಯುತ್ತೆ. ನಾರ್ಮಲಾಗಿ ಇಲ್ಲಿ ಇಲ್ಲಿ ಎಕ್ಸ್ಟ್ರಾಕ್ಟ್ ಆಲ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ವಿನ್ರರ್ ಇನ್ಸ್ಟಾಲ್ ಮಾಡ್ಕೊಂಡಿರಿ. ಇದರೊಳಗಡೆ ಹೋಗಿ ಎಕ್ಸ್ಟ್ರಾಕ್ಟ್ ಇಯರ್ ಅಂತ ಕೊಡಿ. ಇಲ್ಲಿ ಎಕ್ಸ್ಟ್ರಾಕ್ಟ್ ಆಗ್ತಾ ಇದೆ ನೋಡಿ, ನಂದು ಎಕ್ಸ್ಟ್ರಾಕ್ಟ್ ಆಗಲಿ, ವೇಟ್ ಮಾಡೋಣ. ಓಕೆ, ಎಕ್ಸ್ಟ್ರಾಕ್ಟ್ ಕಂಪ್ಲೀಟ್ ಆಗಿದೆ. ಇವಾಗ ನಾವು ಇದ್ರೊಳಗಡೆ ಏನಿದೆ ಅಂದರೆ, ಇದನ್ನು ಡಿಲೀಟ್ ಮಾಡೋಣ, ಹಳೇದಿದು. ಇದನ್ನು ಡಿಲೀಟ್ ಮಾಡಿದ್ಮೇಲೆ ನಾವೀಗ ಇದನ್ನು ಓಪನ್ ಮಾಡ್ತೀವಿ. ಇದರೊಳಗಡೆ ಫೈಲ್ಸ್ ನೋಡಿ, 5 ಫೈಲ್ಸ್ ಇದ್ದಾವೆ. ಅವು ಬಂದುಬಿಟ್ಟು ಡೈರೆಕ್ಟು ವರ್ಚುವಲ್ ಮಷಿನ್ನಲ್ಲಿ ರನ್ ಆಗಿ, ಇನ್ಸ್ಟಾಲೇಷನ್ ಪ್ರೊಸೆಸ್ ಜಾಸ್ತಿ ಏನೂ ಇರೋಂಗಿಲ್ಲ. ಈ ಥರ ಫೈಲ್ಸ್ ಇದೆ. ಇದು ಯಾವ ಥರ ಫೈಲ್ಸ್ ಅಂದರೆ, ಈಗ ಆಲ್ರೆಡಿ ಒಬ್ಬರು ಮುಂಚೆನೇ ಹಂಗಂದ್ರೆ ಅವ್ರ ಹತ್ರ ISO ಫೈಲ್ ಇರುತ್ತೆ. ISO ಫೈಲ್ ಹೆಂಗಿರುತ್ತೆ ಅಂದರೆ, ನೆಕ್ಸ್ಟ್ ಕ್ಲಾಸ್ ಒಳಗಡೆ ನಾವು ಖಾಲಿ ಲಿನಕ್ಸು ಮತ್ತು ವಿಂಡೋಸ್ ಒಳಗಡೆ ಮತ್ತೆ ವಿಂಡೋಸ್ ಇನ್ಸ್ಟಾಲ್ ಮಾಡೋದನ್ನೆಲ್ಲ ಹೇಳ್ಕೊಡ್ತೀನಿ. ನಾವು ಅಲ್ಲಿ ಏನು ಮಾಡ್ತೀವಿ, ಇಲ್ಲಿ .ISO ಅಂತ ಇದೆ ನೋಡಿ, ಇಮೇಜ್ ಫೈಲ್ ಇದೆ, ಇಲ್ಲಿದೆ ನೋಡಿ, ಡಿಸ್ಕ್ ಇಮೇಜ್ ಫೈಲ್ ಅಂತ. ಇದರಿಂದ ನಾವು ಫುಲ್ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡೋದು, ಮೀನ್ಸ್ ಆಪ್ರೇಟಿಂಗ್ ಸಿಸ್ಟಮ್ನ ಇದು ISO ಫೈಲ್ ಇರುತ್ತಲ್ಲ ಇದರಿಂದ ಇನ್ಸ್ಟಾಲ್ ಮಾಡ್ತೀವಿ. ನಮಗೆ ಈಗ ISO ಫೈಲ್ ನಮ್ಮ ಹತ್ರ ಇಲ್ಲ, ನಾವಿದು ಮುಂಚೆನೇ ಯಾರೋ ಯೂಸ್ ಮಾಡಿದ್ದಾರೆ, ಅವ್ರ ಹತ್ರ ISO ಫೈಲ್ ಇದೆ, ಅವರು ಯೂಸ್ ಮಾಡಿದ್ದಾರೆ. ಯೂಸ್ ಮಾಡಿದಾಗ ಅವರಿಗೆ ಈ ಥರ ಫೈಲ್ಸ್ ರೆಡಿಯಾಗಿರುತ್ತೆ ಫೋಲ್ಡರ್ ಒಳಗಡೆ. ಇದ್ರ ಫೋಲ್ಡರ್ ಒಳಗಡೆ ಏನು ಫೈಲ್ಸ್ ಇದೆಯಲ್ಲ ಆ ಫೈಲ್ಸ್ನ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಅದಕ್ಕೆ ಆ ಪ್ರೊವೈಡ್ ಮಾಡಿರೋ ಫೈಲ್ಸ್ನ ನಾವು ಯೂಸ್ ಮಾಡ್ತೀವಿ. ಇದನ್ನು ಹೆಂಗೆ ಯೂಸ್ ಮಾಡೋದು ಅಂದರೆ, ಇವಾಗ ನಮಗೆ ಈಗ ನಾರ್ಮಲಾಗಿ ಆಪ್ರೇಟಿಂಗ್ ಸಿಸ್ಟಮ್ ಈಗ ಇದ್ರೊಳಗೆ ವರ್ಚುವಲಾಗಿ ರನ್ ಮಾಡಬೇಕಂದ್ರೆ ISO ಫೈಲ್ ಬೇಕು. ನಮ್ಮ ಹತ್ರ ಈಗ ISO ಫೈಲ್ ಇಲ್ಲಲ್ಲ, ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಓಪನ್ ವರ್ಚುವಲ್ ಮಷಿನ್ ಅಂತ ಇದು ಇದೆ, ಇದು ಓಪನ್ ಮಾಡ್ತೀವಿ. ಇಲ್ಲಿ ಬಂದುಬಿಟ್ಟು ನಮ್ಮದು ಇದು ಎಲ್ಲಿದೆಯಲ್ಲ ಅಲ್ಲಿ ಹೋಗ್ತೀವಿ, ಸಾಫ್ಟ್ವೇರ್ಸ್, ಇಲ್ಲಿ ಕಾಣ್ತಾ ಇದೆ ನೋಡಿ, ಮೆಟಾಸ್ಪ್ಲಾಯ್ಟೇಬಲ್ .vmx ಅಂತ. ಇದನ್ನ ಕ್ಲಿಕ್ ಮಾಡಿ ಓಪನ್ ಅಂತ ಕೊಡ್ತೀವಿ. ಓಕೆ, ನಮ್ಮದು ಇಲ್ಲಿ ಆ್ಯಡ್ ಆಯಿತು ನೋಡಿ. ಈಗ ನೆಕ್ಸ್ಟ್ ಬಂದುಬಿಟ್ಟು ಪವರ್ ಆನ್ ದಿಸ್ ವರ್ಚುವಲ್ ಮಷಿನ್. ಅದಕ್ಕಿಂತ ಮುಂಚೆ ನಾವು ಸ್ವಲ್ಪ ಎಡಿಟ್ ಮಾಡೋಣ. ಇದಕ್ಕೆ ಪ್ರೊಸೆಸರು ಅದೆಲ್ಲ ಕಮ್ಮಿ ಇದೆ, ಒಂದ್ಸಲ ನೋಡೋಣ ಏನೇನಿದೆ ಅಂತ. ಎಡಿಟ್ ವರ್ಚುವಲ್ ಮಷಿನಲ್ಲಿ ಹೋಗಿ, ಇಲ್ಲಿ ಮೆಮೊರಿ ಬಂದುಬಿಟ್ಟು 512 MB ಇದೆ. ನನ್ನ ಮೆಮೊರಿ ಇದ್ದಿದ್ದು 32 GB ರ್ಯಾಮ್ ಇರೋದು ನಂದು. ಈಗ ನಾನು ಅದು ಸ್ವಲ್ಪ ಜಾಸ್ತಿ ಮಾಡಿ 2 GB ಹತ್ರ ಕೊಡ್ತೀನಿ. ಓಕೆ, 2.5 GB ಕೊಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಪ್ರೊಸೆಸರ್ 1 ಇದೆ, 2 ಮಾಡುವ. ಆಮೇಲೆ ಹಾರ್ಡ್ ಡಿಸ್ಕ್ ಸೈಜ್ ಬಂದು ನಾರ್ಮಲ್ 8 GB ಇದೆ, ಮ್ಯಾಕ್ಸಿಮಮ್ ಸೈಜ್ ಓಕೆ, ಅದು ಎಷ್ಟಿದೆ ಅಷ್ಟೇ ಅಲ್ಲಿ, ಇಲ್ಲಾಂದರೆ ಇಲ್ಲಿ ಎಷ್ಟಿದೆ ಅಷ್ಟೇ ಅಲ್ಲಿ, ಉಳಿದಿದ್ದೆಲ್ಲ ಹಂಗೆ ಇಲ್ಲಿ ಓಕೆ ಅಂತ ಕೊಡೋಣ. ಇವಾಗ ಪವರ್ ಆನ್ ದಿಸ್ ವರ್ಚುವಲ್ ಮಷಿನ್ ಅಂತ ಕೊಡೋಣ. ಇಲ್ಲಿ ಒಂದು ಇದು ಬಂದಿದೆ, ದಿಸ್ ವರ್ಚುವಲ್ ಮಷಿನ್ ಮೈಟ್ ಹ್ಯಾವ್ ಬಿನ್ ಮೂಡ್ ಆರ್ ಕಾಪಿಡ್. ಹೌದು, ನಾವು ಬೇರೆಯವರಿಂದ ಇಸ್ಕೊಂಡಿದ್ದಲ್ಲ, ಅದಕ್ಕೆ ಅದು ಮೂಡ್ ಅಥವಾ ಕಾಪಿಡ್ ಅಂತ ತೋರಿಸಿದೆ. ಇನ್ ಆರ್ಡರ್ ಟು ಕಾನ್ಫಿಗರ್ ಸರ್ಟನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ನೆಟ್ವರ್ಕಿಂಗ್ ಫೀಚರ್ಸ್, VMware ವರ್ಕ್ಸ್ಟೇಷನ್ ನೀಡ್ಸ್ ಟು ನೋ ಇಫ್ ವರ್ಚುವಲ್ ಮಷಿನ್ ವಾಸ್ ಮೂವ್ ಫಾರ್ ಕಾಪಿಡ್. ಅದು ಕೇಳ್ತಾ ಇದೆ ಏನಂತ, ಇದು ಬೇರೆ ಹತ್ರ ಇಸ್ಕೊಂಡಿದ್ದು ಅಥವಾ ಮೂವ್ ಮಾಡಿದ್ದೀರಾ ಅಥವಾ ಕಾಪಿ ಮಾಡಿದ್ದೀರಾ ಅಂತ. ಹೌದು, ಕಾಪಿ ಮಾಡಿದ್ದೀರಾ, ಅದಕ್ಕೆ ಐ ಕಾಪಿಡ್ ಇಟ್ ಅಂತ ಕೊಡೋಣ. ಓಕೆ, ಓಪನ್ ಆಗ್ತಾ ಇದೆ.
ಸ್ವಲ್ಪ ವೇಟ್ ಮಾಡೋಣ. ಟರ್ಮಿನಲ್ ಸ್ಟಾರ್ಟ್ ಆಗ್ತಾಯಿದೆ ನೋಡಿ. ಹ್ಯಾಕರ್ ಫಿಲಿಮಲ್ಲಿಲ್ಲ ಬರುತ್ತಲ್ಲ ಈ ಥರ, ಹಿಂಗೆ ವರ್ಕ್ ಆಗ್ತಾ ಇರೋದು ಆ ಥರ. ಓಕೆ, ರೆಡಿ ಆಗಿದೆ ನಮ್ಮದು. ಇವಾಗ ಇಲ್ಲಿ ಏನು ಕೇಳ್ತಾ ಇದೆ ನೋಡಿ, ಸ್ವಲ್ಪ ಜೂಮ್ ಮಾಡೋಣ. ಇಲ್ಲಿ ಕೇಳ್ತಾ ಇದೆ ಲಾಗಿನ್ ಡೀಟೇಲ್ಸ್ ಕೇಳ್ತಾ ಇದೆ. ಲಾಗಿನ್ ಇಲ್ಲೇ ಮೇಲ್ಗಡೆ ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಲಾಗಿನ್ ವಿತ್ ಇದು MSF_admin ಅಂತ ಇದೆ. ಇದೇ ಯೂಸರ್ ನೇಮು, ಇದೇ ಪಾಸ್ವರ್ಡು. ಇದನ್ನು ನಾವಿಲ್ಲಿ ಟೈಪ್ ಮಾಡ್ತೀವಿ. ನಾವು ಏನು ಟೈಪ್ ಮಾಡ್ತೀವಲ್ಲ ಅದು ನಮಗೆ ಇಲ್ಲಿ ಕಾಣಂಗಿಲ್ಲ ನೋಡಿ. ಈಗ ನಾನು ಟೈಪ್ ಮಾಡ್ತೀನಿ. ಓಕೆ, ಓಕೆ ಕಾಣ್ತಾ ಇದೆ. MSF_admin ಎಂಟರ್ ಕೊಡೋಣ. ಮತ್ತು MSF ಪಾಸ್ವರ್ಡ್ ಕಾಣ್ತಾ ಇಲ್ಲ. ಓಕೆನಾ, ಪಾಸ್ವರ್ಡ್ ಕಾಣ್ತಾ ಇಲ್ಲ. ನೀವು ಬೈ ಮಿಸ್ಟೇಕಾಗಿ ಏನಾರ ನಿಮಗೆ ಡೌಟ್ ಇದೆ, ತಪ್ಪಾಕಿದ್ದೀನಿ ಪಾಸ್ವರ್ಡ್ ಅಂದರೆ ಬ್ಯಾಕ್ ಸ್ಪೇಸು ಒತ್ತಿಡ್ಕೊಳ್ಳಿ. ಇಷ್ಟು ಕ್ಲಿಯರ್ ಮಾಡಿ. ಕ್ಲಿಯರ್ ಮಾಡಿದ್ಮೇಲೆ ಮತ್ತೆ MSFADMIN ಅಡ್ಮಿನ್ ಅಂತ ಹಾಕಿ ಎಂಟರ್ ಕೊಡಿ. ಓಕೆ, ನಾವು ಲಾಗಿನ್ ಆಗಿದ್ದೀವಿ ಸಿಸ್ಟಮ್ ಒಳಗೆ. ಹೇಗೆ ನೋಡೋದು ಅಂದರೆ IF ಕಾನ್ಫಿಗ್ ಹಾಕಿ ನೋಡೋಣ. ಓಕೆ ನೋಡಿ, ನಮ್ಮದೆಲ್ಲ ಡೀಟೇಲ್ ಬಂದಿದೆ ಇಲ್ಲಿ. ಕನೆಕ್ಟ್ ಆಗಿದ್ದೀವಿ ಅಂತ ನಾವು. ಈಗ ಇದು IF ಕಾನ್ಫಿಗ್ ಅಂತ ಅದಿಲ್ಲ, ಲಿನಕ್ಸ್ ಕಮಾಂಡ್ಸ್ ಅಲ್ಲ. ಅದನ್ನು ನಾವು ನೆಕ್ಸ್ಟ್ ಸೆಕ್ಷನ್ ಒಳಗಡೆ ಲಿನಕ್ಸ್ ಬೇಸಿಕ್ಸ್ ಕಮಾಂಡ್ಸ್ನ ಏನೇನು ಬೇಸಿಕ್ ಬೇಕಲ್ಲ ಜಸ್ಟ್ ರನ್ ಮಾಡೋದಕ್ಕೆ ಕಮಾಂಡ್ಸು, ಅದನ್ನು ನೋಡೋಣ. ಇನ್ನೊಂದು ಸಪ್ರೇಟ್ ಕೋರ್ಸ್ ಇದೆ, ಅದರೊಳಗಡೆ ಫುಲ್ಲು ಡೀಟೇಲಾಗಿ ಎಕ್ಸ್ಪ್ಲೈನ್ ಇದೆ. ಟರ್ಮಿಕ್ಸು ಮತ್ತು ಲಿನಕ್ಸ್ ಎರಡು ಕಮಾಂಡ್ಸು ಮಿಕ್ಸ್ ಮಾಡಿಬಿಟ್ಟು ಸಪ್ರೇಟಾಗಿ ಕೋರ್ಸ್ ಇದೆ. ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ಇದು ಇಲ್ಲಿಗೆ ಮೆಟಾಸ್ಪ್ಲೋಯಟೇಬಲ್ಲು ಲಿನಕ್ಸ್ಗೂ VMware ಒಳಗೆ ಇನ್ಸ್ಟಾಲ್ ಮಾಡೋ ಪ್ರೊಸೆಸ್ನ ಈಗ ನೀವು ತಿಳ್ಕೊಂಡಿರಾ. ನೆಕ್ಸ್ಟ್ ನಾವು ನೆಕ್ಸ್ಟ್ ಸೆಷನ್ನಿಗೆ ಹೋಗೋಣ. ಥ್ಯಾಂಕ್ ಯು.